ಮೈಸೂರಲ್ಲಿ ವಿದ್ಯಾರ್ಥಿಯ ಬ್ಯಾಗ್ನಲ್ಲಿ ನಾಗರಹಾವು ಕಾಣಿಸಿಕೊಂಡು ಆತಂಕಕ್ಕೆ ಕಾರಣ ಆಗಿದೆ. ಅದೃಷ್ಟವಶಾತ್ ಪೋಷಕರು ಅದನ್ನು ಗಮನಿಸಿದ್ದಾರೆ. ತಕ್ಷಣ ಉರಗ ಸಂರಕ್ಷಕ ಸ್ನೇಕ್ ಶ್ಯಾಮ್ ಅವರಿಗೆ ಫೋನ್ ಮಾಡಿದ್ದಾರೆ. ಸ್ನೇಕ್ ಶ್ಯಾಮ್ ಅವರು ಸ್ಥಳಕ್ಕೆ ಬಂದು ಹಾವನ್ನು ರಕ್ಷಿಸಿದ್ದಾರೆ. ಸ್ಕೂಲ್ ಬ್ಯಾಗ್ನ ಒಳಗೆ ನಾಗರಹಾವು ಸೇರಿಕೊಂಡಿತ್ತು. ಅದೃಷ್ಟವಶಾತ್ ಆ ವಿದ್ಯಾರ್ಥಿ ಬ್ಯಾಗ್ ಅನ್ನು ಮುಟ್ಟಿರಲಿಲ್ಲ. ಪುಣ್ಯಕ್ಕೆ ಬ್ಯಾಗಲ್ಲಿ ಆ ಪುಸ್ತಕಗಳನ್ನು ಇಡಲಾಗಿತ್ತು. ಅದರ ಮಧ್ಯದಲ್ಲಿ ನಾಗರಹಾವು ಹೋಗಿ ಸೇರ್ಕೊಂಡಿದೆ. ಪೋಷಕರು ಗಮನಿಸಿದ ಕಾರಣಕ್ಕಾಗಿ ಅನಾಹುತ ತಪ್ಪಿದೆ. ಮಗು ಏನಾದರೂ ಪುಸ್ತಕ ತೆಗೆದುಕೊಳ್ಬೇಕು ಅಂತ ಬ್ಯಾಗಿಗೆ ಏನಾದರೂ ಕೈ ಹಾಕಿದ್ರೆ ಪರಿಸ್ಥಿತಿ ಏನಾಗ್ತದೆ? ಸ್ನೇಕ್ ಶ್ಯಾಮ್ ಅವರು ಹೇಳ್ತಾ ಇದ್ದಾರೆ, ಎಚ್ಚರಿಕೆಯಿಂದಿರಿ, ಬ್ಯಾಗ್ಗಳನ್ನು ಇಡೋ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದಿರಿ ಎನ್ನುವಂತ ಮನವಿಯನ್ನ ಕೂಡ ಅವ್ರು ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ಮಕ್ಕಳಾಗಲಿ ಯಾವುದೇ ಆಗಲಿ, ಆಮೇಲೆ ಫ್ಯಾಕ್ಟ್ರಿ ವರ್ಕರ್ಸ್ ಆಗಲಿ, ಟಿಫನ್ ಬಾಕ್ಸ್ ಅಲ್ಲಿ ನೋಡೋಣ, ಟಿಫನ್ ಬಾಕ್ಸು ಕರೆಕ್ಟಾಗಿ ನೀವು ಜಿಪ್ ಹಾಕಿಡಬೇಕು. ಯಾಕೆಂದರೆ ಇದೇ ಥರ ಒಂದು ಫ್ಯಾಕ್ಟ್ರಿ ಒಳಗಡೆ ಟಿಫನ್ ಬಾಕ್ಸ್ ಇದರೊಳಗೆ ಹೋಗಿತ್ತು. ತುಂಬ ಹುಷಾರಾಗಿರ್ಬೇಕು. ಯಾಕೆಂದರೆ ನಾಗರಾವಿದು ನೋಡಿ, ಆ ಮಗು ಯಾವುದೋ ಬುಕ್ ಇಟ್ಟಿದ್ದಲ್ಲಿ ಅದನ್ನ ಎತ್ಕೊಳ್ಳೋ ಕೈಗೆ ಹಾಕಿದರೆ ನೋಡಿ, ಇಲ್ಲಿ ನಾಗರಾವಿದು ಸರಿಯಾಗಿ ಅಲ್ಲಿ ನೋಡೋಣ, ನೋಡದೇ ಇದೆ ಮುಚ್ಚಳ ಕೊಡಕಂದ ಜಿಪ್ಪು ಇದೇ ಥರ ಒಂದು ಗೌರ್ಮೆಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.